ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಮತ್ತು ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ನಿನ್ನೆ ಉಗಾದಿ ಹಬ್ಬವನ್ನು ಆಚರಿಸಿದ್ದೇವೆ. ಈ ದಿನ ಪವಿತ್ರ ಮಾಸದ ರಂಜಾನ್ ಹಬ್ಬ ಆಚರಣೆಯನ್ನು ಮಾಡ್ತಾ ಇದ್ದೇವೆ. 30 ದಿನ ಉಪವಾಸವನ್ನು ಇಟ್ಟು ತಾಳ್ಮೆ, ಸಹನೆ ಮತ್ತು ಸಂಯಮದಿಂದ ಹಸಿವನ್ನ ಅರ್ಥ ಮಾಡಿಕೊಂಡು ಬೇರೆಯವರಿಗೂ ಕೂಡ ಬಾಳುವಂಥ ಒಂದು ಅವಕಾಶ ಕೊಡಲು ಝಕಾತನ್ನು ಕೊಟ್ಟು ಕುರಾನ್ ಪಠನ ಮಾಡಿ ಎಲ್ಲರೂ ಕೂಡ ಶಾಂತಿಯಿಂದ ಈ ದಿನ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ಹಬ್ಬವನ್ನು ಆಚರಿಸಿದ್ದೇವೆ. ಈ ದಿನ ದೇವನಲ್ಲಿ ನಾವು ಪ್ರಾರ್ಥಿಸಿಕೊಂಡಿದ್ದೇವೆ, ಈ ನಾಡಲ್ಲಿ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲರಿಗೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂಥ ಅವಕಾಶ ಸಿಗಲಿ. ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಸಹಬಾಳ್ವೆಯಿಂದ ಕೋಮು ಸಾಮರಸ್ಯವನ್ನು ಕಾಪಾಡಿಕೊಂಡು ನಾವೆಲ್ಲರೂ ಹಿಂದೂ ಆಗಲಿ ಮುಸಲ್ಮಾನನಾಗಲಿ ಕ್ರೈಸ್ತನಾಗಲಿ ಸಿಖ್ ಆಗಲಿ ನಾವೆಲ್ಲರೂ ಕೂಡ ಭಾರತೀಯರೆಂಬ ಭಾವನೆಯೊಂದಿಗೆ ನಿನ್ನೆ ಯುಗಾದಿ ಮತ್ತು ಇವತ್ತು ರಂಜಾನ್ ಹಬ್ಬವನ್ನು ಆಚರಿಸಿದ್ದೇವೆ. ಆ ದೇವನು ನಮಗೆಲ್ಲರಿಗೂ ಕೂಡ ಸಹಬಾಳ್ವೆಯಿಂದ ಸಹೋದರತ್ವದಿಂದ ಬಾಳಲು ಮತ್ತು ಎಲ್ಲರಿಗೂ ಒಂದಾಗಿ ನಾವೆಲ್ಲರೂ ಕೂಡ ಭಾತೃತ್ವದ ಸಂದೇಶವನ್ನು ಕೊಡಲು ನಮಗೆಲ್ಲರಿಗೂ ಈ ಹಬ್ಬವನ್ನು ಕೊಟ್ಟಿದ್ದಾನೆ. ಈ ಹಬ್ಬ ಎಲ್ಲರಿಗೂ ಶಾಂತಿ ನೆಮ್ಮದಿ ತರಲಿ ಅಂತ ದೇವನಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಈ ದಿನ ಗೃಹ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಈದ್ಗಾಗಿ ಆಗಮಿಸಿ ಸನ್ಮಾನ್ಯ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಮಾಜಿ ಸಂಸದರಾದಂಥ ಮುದ್ದಹನುಮೇಗೌಡರು ಕೂಡ ಆಗಮಿಸಿದ್ರು. ಮುರಳೀಧರ ಹಾಲಪ್ಪನವರು, ರಾಮಕೃಷ್ಣ ಅವರು, ಚಂದ್ರಶೇಖರ್ ಗೌಡರು ಎಲ್ಲರೂ ಕೂಡ ಬಂದು ಗುರುಪ್ರಸಾದ್ ಅವರು ಈ ಹಬ್ಬದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಕೂಡ ಒಂದು ಸಹೋದರತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.